ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಪುರಾಣ ಪ್ರವಚನಗೆ ಕೀರ್ತನೆಗೆ ಕೆಲವೊಂದು ಏನು ಕಲಾಕಾರರಿರ್ಬೋದು, ಚಿತ್ರನಟರಿರ್ಬೋದು, ಪುರಾಣಿಕರಲ್ಲಿ ಪುರಾಣಿತರು ಮತ್ತು ವಾಕ್ಚಾತುರ್ಯ ಹೊಂದಿರತಕ್ಕಂಥ ವೇದಮೂರ್ತಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳಲ್ಲಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ತಾಲೂಕಿನವರಾದಂಥ ಸಿದ್ದರಾಮಗೌಡ ಪೊಲೀಸ್ ಪಾಟೀಲ್ ಕುಕ್ನೂರ್ ಅವರಲ್ಲಿಯೂ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಏನು ಎರಡನೇ ಮುದ್ರಣ ದಾನಿಗಳಾಗಿರ್ತಕ್ಕಂಥ ಯಡ್ರಾಮಿ ಪಟ್ಟಣದ ಶ್ರೀಮತಿ ಇಂದ್ರಾಬಾಯಿ ಮಾಲಿಪಾಟೀಲ್ರವರೇ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಂತ ನಾಗಪ್ಪ ಸಜ್ಜನರವರೇ, ಅಪ್ಪಗೌಡ ಮಾಲಿಪಾಟೀಲ್ ಅವರೇ, ಬಸವರಾಜ್ ಮಾಲಿಪಾಟೀಲ್ ಅಳುಗುಂಡಿಗೆ ಅವರೇ, ಮಾಲಿಗೌಡ್ರೆ, ಸಿದ್ದಗೌಡ್ರೆ, ಉಪಸ್ಥಿರ್ತಕ್ಕಂಥ ನಮ್ಮ ಯಾವತ್ತು ಎಲ್ಲರಿಗೂ ಹಾಸ್ಯಮಯವ ನಮ್ಮ ಮಾಂತೇಶ್ ಹುಲ್ಲೂರವರು, ಇಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ನಮ್ಮ ಜೇವರಿಗೆ ಮತ್ತು ಸುತ್ತಮುತ್ತಲಿನ ಯಡ್ರಾಮಿ ಸುತ್ತಮುತ್ತಲಿನ ಗ್ರಾಮದ ಯಾವತ್ತು ಎಲ್ಲ ಕಡಕೋಳು ಮಡಿವಾಳೇಶ್ವರ ಎಲ್ಲ ಭಕ್ತಾದಿಗಳೇ, ತಾಯಂದಿರೇ ಮತ್ತು ಸಂಗೀತ ಕಲಾವಳವಾದ ಸ್ನೇಹಿತರೆ, ಬಹಳಷ್ಟು ಇವತ್ತು 11 ಗಂಟೆ ಒಳಗೆ ನಮ್ಮ ಯಡ್ರಾಮಿಯ ಎಲ್ಲ ಪತ್ರಿಕಾ ಮಾಧ್ಯಮದವರು, ನನ್ನ ಶಾಸ್ತ್ರಿಗಳ ದಿನ ಪ್ರವಚನ ಚಾಲು ಆಗಿತ್ತು, ಅವ್ರಿಗೆ ಹೇಳಿದ ನಾವು ಮಾಧ್ಯಮದವರು ಭಾಳ ತಾಗ್ತದ, ಅದಕ್ಕೆ ನಿಮ್ಮದು ಉದ್ಘಾಟನೆ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ನೀವು ಕೀರ್ತನೆ ಚಾಲು ಮಾಡ್ಲಕತ್ತೀರಿ. ನಮ್ಮ ಕಬೀರ್ದಾಸರು ಹೇಳತ್ತಾರೆ, ಈಗ ಜನಾಭ ಈಗ ಹುಟ್ಟೇಳ, ಏನೋ ಯಾವಾಗಿನ ಭಾಳ ತಡ ಆಗ್ತದ, ಒತ್ತೊಂಡದ ಅಂತ ಹೇಳಿದ್ರು ನಮ್ಮ ಸಿದ್ಧ ಕಬೀರ್ ಅವರು. ಅದಕ್ಕೆ ನಾವು ಸ್ವಲ್ಪ ಬ್ರೇಕ್ ಮಾಡಿದೆವು, ಯಾಕಂದ್ರೆ ಧಾರಾವಾಹಿಗಳು ಇಲ್ಲಿ ತಾಯಂದ್ರು ಕುಂತಾರ. ದಿನನಿತ್ಯ ಸಾಯಂಕಾಲ ಚಾಲು ಆಯ್ತು, ಅನ್ನ ಕಿಟ್ಟರು ಅಡಿಗೆ ಮೇಲೆ ಒಲಿ ಮೇಲೆ ಅಂದ್ರೆ ಧಾರಾವಾಹಿಗಳು ಟಿವಿ ಬಟನ್ ಚಾಲು. 15 ನಿಮಿಷ ಆಗದ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಅವಾಗ ಎದ್ದು ಅನ್ನ ಕುದ್ದದಲ್ಲ ಅಂತ ನೋಡ್ತಾರೆ. ಹಂಗ ಈ ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಗೆ ಬ್ರೇಕ್ ಕೊಟ್ಟಿವಿ. ಈಗ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಚಾಲು ಆಗಿದೆ, ಈಗ ಮತ್ತೆ ಧಾರಾವಾಹಿ ಚಾಲು ಆಗ್ತದೆ ಮುಂದೆ, ಕೀರ್ತನೆ ಧಾರಾವಾಹಿ. ಅದಕ್ಕಾಗಿ ಇಲ್ಲಿ ಯಾವ ಕಡಕೋಳು ಮಡಿವಾಳೇಶ್ವರ ಪ್ರತಿ ವರ್ಷಕ್ಕೆ 3 ಕಾರ್ಯಕ್ರಮಗಳು ನಡೀತಾವೆ, ಇಲ್ಲಿ 5 ಕಾರ್ಯಕ್ರಮಗಳು, ಅದು ಒತ್ತೊಂಡತನ ನಡೀತಾವ. ಜಲ್ದಿ ಮುಗಿಸಿದಂಥ ಉದಾಹರಣೆಗಳು ಈ ಮಟ್ಟದಲ್ಲಿ ಕಾರ್ಯಕ್ರಮಗಳು ಆಗಿಲ್ಲ. ಆದರೂ ಕೂಡ ಭಕ್ತರು ಹಗಲು ರಾತ್ರಿ ಅನ್ನೋದೇ ಕಡಕೋಳು ಮಡಿವಾಳಪ್ಪನವರಿರ್ತಕ್ಕಂಥ ಭಕ್ತಿ ಎಲ್ಲಿ ಆದರೂ ಇದ್ರೆ ಅದು ನಮ್ಮ ಈ ಯಡ್ರಾಮಿ ತಾಲೂಕಿನ ಕಡಕೋಳು ಮಡಿವಾಳೇಶ್ವರ ಮಹಾಮಠದಲ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ಯಾರೂ ಮರಿಬಾರ್ದು. ಬರೇ ಕಡಕೋಳದವ್ರು ಅಷ್ಟೇ ಅಲ್ಲ, ಇಡೀ ನಾಡಿನಲ್ಲಿ ಎಲ್ಲಿಯಾದರೂ ಪುರಾಣ ಪ್ರವಚನ ನಡೆದ್ರೆ ಕಡಕೋಳು ಮಡಿವಾಳಪ್ಪನವರ ಒಂದು ವಚನವಂತ ಯಾವುದೇ ಗವಾಯಿಗಳಿರಲಿ, ಪುರಾಣಿಕರಲ್ಲಿ ಆ ಹೇಳಿಲ್ಲ ಅಂದ್ರೆ ಆ ಪುರಾಣಕ್ಕೂ ಪರಿಪೂರ್ಣ ಆಗೋದಿಲ್ಲ, ಒಂದು ಆ ಹಾಡಕ್ಕೂ ಒಂದು ಪರಿಪೂರ್ಣ ಆಗಲ್ಲ. ಅಂತ ಒಂದು ಶಕ್ತಿ ಇವತ್ತು ಕಡಕೋಳು ಮಡಿವಾಳಪ್ಪನವರ ವಚನಗಳನ್ನ ಇಡೀ ನಾಡಿಗೆ ಬಿತ್ತರಿಸ್ತಕ್ಕಂಥ ದಿಕ್ಕಿನಲ್ಲಿ ಬಹಳಷ್ಟು ಪೌರಾಣಿಕರು ಮತ್ತು ಗವಾಯಿಗಳು ಆಡ್ತಕ್ಕಂಥ ಇತಿಹಾಸವನ್ನ ನಾವು ನೋಡಿದ್ದೇವೆ. ಅಂತ ಮಹಾ ಕಡಕೋಳು ಮಡಿವಾಳಪ್ಪನವರ ಏನು ಅಧ್ಯಯನ ಪೀಠ ಆಗ್ಬೇಕಂತೇಳಿ ಬಹಳ ವರ್ಷಗಳಿಂದ ಎಲ್ಲ ವೇದಿಕೆಗಳಲ್ಲಿ ನಮ್ಮ ಯಾಕೋ ಕಡಕೋಳವರು ಮಲ್ಲಿಕಾರ್ಜುನವ್ರು ಬಂದಿಲ್ಲ. ಅವ್ರು ಬಂದಿದ್ದಾರೆ ಅಂದ್ರೆ ಅದು ಅವ್ರ ಒಂದು PSC ಒಂದು ಅಧ್ಯಯನ ಪೀಠ, ಇವೆರಡೇ ಅವ್ರು ಯಾವುದೇ ಕಾರ್ಯಕ್ರಮ ಇರಲಿ. ಆದರೂ ಕೂಡ ಈ ಒಂದು ಮೊನ್ನೆ ಕೇಳಿದೆ ನಾನು, ಎಂ ಐ ಪಾಟೀಲ್ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡ ಬಂದ ಚಿಣಮಗೇರಿಗೆ ಅಧ್ಯಯನ ಪೀಠ ಆಗ್ಬೇಕಂತೇಳಿ. ಅಂದರೆ ಮೂಲ ಕ್ಷೇತ್ರ ಕಡಕೋಳು ಮಡಿವಾಳಪ್ಪ, ಕಡಕೋಳು ಕ್ಷೇತ್ರ ಆಗಿರೋದ್ರಿಂದ ಚಿಣಮಗೇರಿ ಕಡಕೋಳು ಮಡಿವಾಳಪ್ಪನವರು ಗುರುಗಳು ಮಾಂತೇಶ್ ಅವರು. ಆದರೆ ಮೂಲ ಕ್ಷೇತ್ರ ಕಡಕೋಳು ಮಡಿವಾಳಪ್ಪನ, ಕಡಕೋಳದಲ್ಲಿ ಕಡಕೋಳು ಮಡಿವಾಳಪ್ಪನ ಇದರಲ್ಲಿ ಅಧ್ಯಯನ ಪೀಠ ಆಗ್ಬೇಕು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ, ಪಕ್ಷ ಯಾವುದೇ ಇರ್ಬೋದು, ಸರ್ಕಾರ ನಮ್ಮದೇ ಇಲ್ಲ ಅಂದ್ರೂ ಕೂಡ ನಾವು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಏನು ನಮ್ಮ ಜೇವರ್ಗಿ ಕ್ಷೇತ್ರ ಅಂದರೆ ಸಗರ ನಾಡಿನ ಹೆಬ್ಬಾಗಿಲು. ಯಾಕಂದರೆ ಕಡಕೋಳು ಮಡಿವಾಳಪ್ಪನವರಾಗಿರ್ಬೋದು, ಚೆನ್ನೂರು ಜಲಾಲ್ ಸಾಗರದು 17ನೇ ಶತಮಾನದ ಜೇವರ್ಗಿಯ ಸನ್ಮುಖ ಶಿವಯೋಗಿಗಳು, ಇವತ್ತು ಏನು ಕಾಕಂಟಿಗಿ ಏನು ಕೋರಿಸಿದ್ದೇಶ್ವರ ಗುರುಗಳಾಗಿರ್ತಕ್ಕಂಥ ಮಲ್ಲರಾಜರಾಗಿರ್ಬೋದು, ಕರುಣೇಶ್ವರ ಆಗಿರ್ಬೋದು, ಮತ್ತು ಸೊನ್ನದ ದಾಸೋಹಿ ಮಠ ಶಿವಾನಂದ ಮಹಾಸ್ವಾಮಿಗಳು, ಹಲವಾರು ಶರಣರು ತತ್ವಪದಕಾರರು ಆಗಿ ಹೋಗಿರ್ತಕ್ಕಂಥ ಅದು ನಾಡು, ಅದು ನಮ್ಮ ಜೇವರ್ಗಿ ಕ್ಷೇತ್ರ. ಅಂದರೆ ಇಂದಿನ ಜೇವರ್ಗಿ ಮತ್ತು ಯಡ್ರಾಮಿ ಕ್ಷೇತ್ರ ಇದು ಸಗರ ನಾಡಿನ ಹೆಬ್ಬಾಗಲು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಸಮಯ ಬಹಳಷ್ಟು ಆಗಿರೋದ್ರಿಂದ ಇನ್ನೂ ಬಹಳಷ್ಟು ಪೂಜ್ಯರು ಮತ್ತು ನಮ್ಮ ಶಾಸ್ತ್ರಿಗಳ ದಿನ ಏನು ಬ್ರೇಕ್ ಆಗ್ಯದಲ್ಲ
ಅಡ್ವರ್ಟೈಸ್ಮೆಂಟ್ ಅದು ಮುಂದೆ ಚಾಲೂ ಆಗದ. ಭಾಳಷ್ಟು ಇಲ್ಲಿ ಕಡ್ಕೋಳ ಮಂಡಳಪ್ಪನವ್ರಿಗೆ ಪದ ಹಾಡ್ಲಕ್ಕೂ ಕೂಡ ಭಾಳಷ್ಟು ಭಜನಾ ಮಂಡಳಿಗಳು ಭಾಳಷ್ಟು ಜನ ಇಲ್ಲಿ ಗವಾಯಿಗಳು ಕೂಡ ಆಗಮಿಸಿದ್ದಾರೆ. ಹೆಚ್ಚಿಗೆ ನಾವು ವರ್ಷ ಮಾತಾಡ್ತೀವಿ, ನಾವು ಏನು ಅದೇ ಮಾತಾಡಬೇಕು. ಆದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಡೆದವರಿಗೆ ಕಡ್ಕಾಳ ಮಂಡಳಪ್ಪನವರು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಈ ಒಂದು ಎಲ್ಲರಿಗೆ ಈ ನಾಡಿನ ಜನತೆಗೆ ಇವತ್ತು ಮಳೆ ಕೆಲವು ಕಡೆಗೆ ಬಂದದ, ಕೆಲವು ಕಡೆ ಬಂದಿಲ್ಲ. ಕಡ್ಕೋಳ ಮಂಡಳಪ್ಪನವರ ಆಶೀರ್ವಾದದಿಂದ ಮುಂದಿನ ಈ ನಾಡಿನ ಜನತೆಗೆ ಒಳ್ಳೆಯ ಮಳೆಯನ್ನು ಬಂದು ಬೆಳೆಯನ್ನು ಬಂದು ರೈತರು ಒಂದು ಖುಷಿಯಲ್ಲಿದ್ದರೆ ಇವತ್ತು ಸರ್ಕಾರಗಳು, ಯಾವುದೇ ಸರ್ಕಾರಗಳು ಇವತ್ತು ಮುಂಬರಲಿಕ್ಕೆ ಸಾಧ್ಯ. ಅಂಥ ದಿಕ್ಕಿನಲ್ಲಿ ಕಡ್ಕೋಳ ಮಂಡಳಪ್ಪನ ಆಶೀರ್ವಾದ ಸದಾ ರೈತರ ಮೇಲೆ ಈ ನಾಡಿನ ಜನತೆಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ, ನನ್ನನ್ನು ಕರೆಸಿ ಗೌರವಿಸಿ ಸನ್ಮಾನವನ್ನು ಮಾಡಿರ್ತಕ್ಕಂಥ ಪೂಜ್ಯರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಠಾಧೀಶರಿಗೂ ನಮಸ್ಕರಿಸಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸಿ ನಾನು ಎರಡು ಮಾತಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಡ್ಕೋಳ ಮಂಡಳೇಶ್ವರ. ಕಡ್ಕೋಳ ಮಂಡಳಪ್ಪನ ಹಾಡುಗಳಲ್ಲಿ ಮಹಾಶಕ್ತಿ ಇದೆ. ಕಡ್ಕೋಳದಲ್ಲಿ ಅಧ್ಯಯನ ಪೀಠ ಆಗಬೇಕಂತ ಹೇಳಿದ ದೊಡ್ಡಪ್ಪ ಪಾಟೀಲ್ ನರಬಳಿಗೆ ಧನ್ಯವಾದಗಳು. ಈಗ GR ಪಾಟೀಲ್ ಸುಂಬಡವರು ಬಂದು ಪೂಜ್ಯರಿಂದ ಆಸನ ಪಡ್ಕೊಂಡು ಹೋಗಬೇಕು. GR ಪಾಟೀಲ್ ಸುಂಬಡವರು ವೇದಿಕೆ ಬಂದು ಪೂಜ್ಯರಿಂದ ಆಸನ ಪಡ್ಕೊಂಡು ಹೋಗಬೇಕು. ಈಗ ಪೂಜ್ಯ ಶ್ರೀ ಸಿದ್ಧ ಬಸವ ಕಬರಿ ಸ್ವಾಮಿಗಳು ಚಿಗರಳ್ಳಿ ಮಠ ಅವರು ಪೂಜ್ಯ ಶ್ರೀ ವೀರೇಶ್ವರ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಬೇಕಂದ್ರೆ ಕೇಳಿಕೊಳ್ಳುತ್ತೇವೆ. ಪೂಜ್ಯ ಶ್ರೀ ಸಿದ್ಧ ಬಸವ ಕಬೀರ ಸ್ವಾಮಿಗಳು ಚಿಗರಳ್ಳಿ ಮಠ ಅವರು ಪೂಜ್ಯ ಶ್ರೀ ವೀರೇಶ್ವರರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.